ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಎಲ್ರದ್ದು ಊಟ ಎಲ್ಲ ಆಯಿತಾ? ನಂದು ಊಟ ಆಯಿತು. ಇವಾಗ ಮಧ್ಯಾಹ್ನ ಎಷ್ಟು ಬಿಸಿಲಿದೆ ನೋಡಿ. ಬೆಂಗಳೂರಲ್ಲಿ ಎಷ್ಟು ಬಿಸಿಲು ನೋಡಿ. ಇದು ಮಳೆಗಾಲ ಥರ ಇದೆಯಾ? ಕೆಲವು ಊರಲ್ಲಿ ನ್ಯೂಸಲ್ಲೆಲ್ಲ ತೋರಿಸ್ತಾ ಇದೆ, ತುಂಬ ಮಳೆ ಇದೆ, ಅಲ್ಲಿ ಕೊಚ್ಕೊಂಡು ಹೋಗ್ತಿದೆ, ಇಲ್ಲಿ ಕೊಚ್ಕೊಂಡು ಹೋಗ್ತಿದೆ ಅಂತ. ಬಟ್ ನಮ್ಮದು ಬೆಂಗಳೂರಲ್ಲಿ ಮಳೆನೇ ಇಲ್ಲ, ಸಿಕ್ಕಾಪಟ್ಟೆ ಬಿಸಿಲಿದೆ. ನಾನಿವಾಗ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ನಾನಿವಾಗ ಜುಡಿಯೋಗೆ ಹೋಗ್ತಾಯಿದ್ದೀನಿ. ತುಂಬ ಜನ ಹೇಳ್ತಿದ್ದಾರೆ ಜುಡಿಯೋದಲ್ಲಿ ಅದು ಆಫರ್ ಹಾಕಿದ್ದಾರೆ, ಇದು ಆಫರ್ ಹಾಕಿದ್ದಾರೆ ಅಂತ. ನಾನು ಕಣ್ಣಾರೆ ನೋಡಿಲ್ಲ. ಇವಾಗ ಕಣ್ಣಾರೆ ನೋಡೋಣ ಅಂತ ಹೊರಟಿದ್ವಿ. ನೋಡೋಣ, ಅಲ್ಲಿ ಹೋಗ್ತೀನಿ ಜುಡಿಯೋಗೆ. ಆಫರ್ ಇದೆಯಾ, ಯಾವ ಥರ ಡ್ರೆಸ್ ಇದೆ, ಚೆನ್ನಾಗಿದೆಯಾ ಇಲ್ಲೋ ಅಂತ ಫುಲ್ಲು ನಿಮಗೆ ತೋರಿಸ್ತೀನಿ ವೀಡಿಯೋ ಮಾಡಿ. ಅಲ್ಲಿಗೆ ಇವಾಗ ನಾವು ಜುಡಿಯೋಗೆ ಹೊರಟಿದ್ದೀನಿ. ನಾನು ಆಶಿಕ್ ಹೊರಟಿದ್ದೀವಿ ಇಲ್ಲಿಂದ. ಆಮೇಲೆ ನನ್ನ ತಂಗಿ ಬರ್ತಾ ಇದ್ದಾಳೆ, ಊರಿಂದ ಬಂದಿದ್ದಾಳಲ್ಲ ಅವಳ ಮಗಳು ಬರ್ತಾ ಇದ್ದಾಳೆ. 4 ಜನ ಹೋಗ್ತಾ ಇದ್ದೀವಿ ಅಷ್ಟೇ, ಬೇರೆ ಯಾರೂ ಬರ್ತಾ ಇಲ್ಲ. ನೋಡೋಣ, ಚೆನ್ನಾಗಿದ್ದರೆ ತಗೋತೀನಿ. ನನಗೆ ಸ್ವಲ್ಪ ಬ್ಲ್ಯಾಕ್ ಡ್ರೆಸ್ ಅಂದರೆ ತುಂಬ ಇಷ್ಟ. ನಾನು ತಗೊಳ್ಳೋದು ಜಾಸ್ತಿ ಬ್ಲ್ಯಾಕು. ಹೋದರೆ ಬ್ಲ್ಯಾಕ್ ಡ್ರೆಸ್ ಸಿಕ್ಕಿದರೆ ತಗೋಬೇಕು ಅಂತ ಇದ್ದೀನಿ. ನೋಡೋಣ, ಅಲ್ಲಿ ಹೋಗಿ ಯಾವ ಥರ ಬಟ್ಟೆ ಎಲ್ಲ ಇದೆ ಅಂತ ತೋರಿಸ್ತೀನಿ. ಕಮ್ಮಿ ರೇಟ್ ಇದೆಯಾ, ಜಾಸ್ತಿ ಇದೆಯಾ, ಅದು ಎಲ್ಲಿ ಜುಡಿಯೋ ಇದೆ ಅಂತ ಹೇಳ್ತೀನಿ. ಇದು ಜುಡಿಯೋ ಇರೋದು ಲಗ್ಗೆರೆ ಹತ್ರ ಇರೋದು. ವಿಶಾಲ್ ಮಾರ್ಟ್ ಇದೆಯಲ್ಲ, ವಿಶಾಲ್ ಮಾರ್ಟಿಂದ ಎದುರುಗಡೆ ಇರೋದು ಇದು ಜುಡಿಯೋ. ನಾನು ಮಂತ್ರಿ ಮಾಲ್ ಜುಡಿಯೋ ಸುಮಾರು ಟೈಮ್ ಹೋಗಿದ್ದೀನಿ, ಅಲ್ಲಿ ಅಷ್ಟು ಚೆನ್ನಾಗಿ ಸಿಗ್ತಿಲ್ಲ. ಅದಕ್ಕೆ ಇಲ್ಲಿ ಕೆಲವರು ಹೇಳ್ತಾರೆ ಇಲ್ಲಿ ಔಟ್ಲೆಟಲ್ಲಿ ಚೆನ್ನಾಗಿದೆ ನೋಡಿ ಅಂತ. ಮತ್ತು ಇದರಲ್ಲಿ ಅಡ್ವರ್ಟೈಸ್ ಎಲ್ಲ ತೋರಿಸ್ತಾ ಇದ್ದಾರೆ, ಜುಡಿಯೋದಲ್ಲಿ ತುಂಬ ಆಫರ್ ಬಂದಿದೆ, 90 ಬಂದಿದೆ, 100 ಬಂದಿದೆ ಅಂತ. ನೋಡೋಣ ಚೆನ್ನಾಗಿ ಬಂದಿದೆ ಇಲ್ವ ಅಂತ. ನಾನು ಅಲ್ಲಿ ಹೋದ ಮೇಲೆ ಹೇಳ್ತೀನಿ. ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ರ ಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನೋಡಿ, ನಮ್ಮದು ಇಬ್ಬರು ಇಲ್ಲಿದ್ದಾರೆ ನೋಡಿ. ನಾನೀಗ ತಂಗಿ ಮನೆಗೆ ಬಂದೆ ನೋಡಿ. ನೋಡಿ ನೋಡಿ, ಇನ್ನೂ ಕಾಮಿಡಿ ಥರ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ ದಿಶಾ ತಮ್ಮನಿಗೆ ಡ್ರೆಸ್ ತಗೋತಾ ಇದ್ದಾಳೆ. ಅಪ್ಪಂಗೆ ಸೆಲೆಕ್ಟ್ ಮಾಡಿದ್ಲು, ಈಗ ತಮ್ಮನಿಗೆ. ಈ ಕಡೆ ನೋಡಿ ನಮ್ಮ ಚಿಂಟು ಏನು ತಗೊಂಡೆ ಮಗ? ಏನಿಲ್ಲ, ನಮ್ಮ ಚಿಂಟು ಬೇಜಾರಲ್ಲಿದ್ದಾನೆ ನೋಡಿ, ಏನು ಕೊಡಿಸಿಲ್ಲ ಅಂತ. ನೋಡಿ, ಬೇಜಾರಲ್ಲಿಲ್ಲ, ಖುಷಿಯಲ್ಲಿದ್ದಾನೆ ಅಲ್ಲೇನೋ. ಹೋಗೋಡಗಿತ್ತು ನೋಡಿ. ನಮ್ಮ ದಿಶಾ ಹೇಳ್ತಿದ್ದಾಳೆ ಡ್ರೆಸ್ ಕೊಡಿಸ್ಬೇಕಂತೆ. ಅದಕ್ಕೆ ನಾನು ಹೇಳ್ತೇನೆ, ಯಾವ್ದು ಬೇಕಾದ್ರೆ ಕೊಡಿಸು, ಹೋಗುವಾಗ ಬಿಲ್ ಪೇ ಮಾಡಿದ್ರೆ ಆಯ್ತು ಅಷ್ಟೇ. ಡ್ರೆಸ್ ಎಲ್ಲ ಚೆನ್ನಾಗಿದೆ, ಕಾಸ್ಟ್ಲಿ ನೋಡಿ. ಇಬ್ಬರು ಹುಡುಕ್ತಾ ನೋಡಿ, ಜೀನ್ಸಿಗೆ 999. ಹಾಂ, ಎಷ್ಟಾದ ರೇಟು? 1000 ಅಂತ. ಅಲ್ಲ, ಬರೀ 99 ಇದೆ, 199 ಇದೆ, 299 ಇದೆ ಜುಡಿಯೋದಲ್ಲಿ ಆಫರ್ ಅಂತ. ಬರೀ ಫೇಕ್. ಒಂದಾದರೂ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ. ಇಲ್ಲ ಫ್ರೆಂಡ್ಸ್, ಇನ್ನು ಯಾರು ಜುಡಿಯೋದಲ್ಲಿ ಬರಬೇಡಿ, ಯಾಕಂದರೆ ಜುಡಿಯೋದಲ್ಲಿ ಆಫರ್ ಇಲ್ಲ. ಸುಮ್ಮನೆ ಫೇಕ್ ನ್ಯೂಸ್ ಅದು. ವ್ಯೂಸ್ ಬರೋಕ್ಕೋಸ್ಕರಾಗಿ ಫೇಕ್ ನ್ಯೂಸ್ ಕೊಡ್ತಾರೆ ಜನರೆಲ್ಲ, ಆಫರೇ ಇಲ್ಲ. ನೋಡಿ ಫ್ರೆಂಡ್ಸ್, ನಾವೀಗ ಜುಡಿಯೋಗೆ ಬಂದ್ವಿ. ನೋಡೋಣ, ಎಲ್ಲ ತೋರಿಸ್ತೀನಿ ಆಫರ್ ಇದೆಯೇ ಇಲ್ವ ಅಂತ. ಆಫರ್ ಇಲ್ಲ ಅಂದರೆ ಎಲ್ರಿಗೂ ಸರಿಯಾಗಿ ಬೈತೀನಿ. ಅಡ್ವರ್ಟೈಸಲ್ಲಿ ತೋರಿಸ್ತಾರೆ ಆಫರ್ ಇದೆ ಅಂತ. ನೋಡೋಣ, ಇಲ್ಲಿ ನೋಡಿ ಚಿಂಟು ಯಾವುದಾದ್ರು ಚೆನ್ನಾಗಿದ್ರೆ ತೋರಿಸು. ಚೆನ್ನಾಗಿ ಯಾವುದಾದ್ರೂ ಇದ್ದರೆ ತೋರಿಸು. ಯಾವ ಚೆನ್ನಾಗಿದೆ ಅಂತ ನೀನು ಹೇಳಬೇಕು. ಇವಾಗ ನೋಡೋದಷ್ಟೇ, ಫಸ್ಟ್ ನೋಡೋಕ್ಕಿಂತ ಮುಂಚೆನೇ ಹೇಳಂಗಿಲ್ಲ. ಒಂದು ರೌಂಡ್ ಎಲ್ಲ ಸುತ್ತ ಬರ್ತೀನಿ, ಎಲ್ರಿಗೂ ತೋರಿಸ್ತೀನಿ ನೋಡಿ. ನೋಡಿ, ನಾನು ತಂಗಿನ ಕರ್ಕೊಂಡು ಬಂದೆ, ಆಫರ್ ಇದೆ ಬಾ ಅಂತ. ಈಗ ನೋಡಿದ್ರೆ ನೋಡಿ, ಆಫರ್ ಇಲ್ಲ, ಏನಿಲ್ಲ. ಇಲ್ಲ, ಬಾಯ್ಸ್ ಅವ್ರದ್ದಿದೆ, ಗರ್ಲ್ಸ್ ಅವ್ರು ಮಾತ್ರ ಇಲ್ಲ ಅಷ್ಟೇ. ಅವಳ ಹಸ್ಬೆಂಡಿಗೆ ಟೀ ಶರ್ಟ್ ನೋಡ್ತಾ ಇದ್ದಾಳು.
ನಮಗೇನಿಲ್ಲ, ನಾನು ಬರೀ ಕೈಯಲ್ಲಿ ಬಂದೆ, ಬರೀ ಕೈಯಲ್ಲಿ ಹೋಗ್ಬೇಕು ಇನ್ನು ಮನೆಗೆ ಅಷ್ಟೇ. ಇನ್ನು ನಾಳೆ ನೆಕ್ಸ್ಟ್ ಬೇರೆ ಮ್ಯಾಕ್ಸಿಗೆ ಹೋಗೋದು, ಇಲ್ಲಿಗೆ ಹೋಗೋದಿಲ್ಲ. ಇಲ್ಲೇನೋ ಸ್ಪೆಷಲ್ಲಾಗಿ ಸಿಗುತ್ತೆ ಅಂದರು. ಫಸ್ಟ್ ಬಂದಿದ್ದು ನಾವಿದು ಲಗ್ಗೆರೆ ಜುಡಿಯೋ. ಇದು ಬಾಯ್ಸ್ ಅವ್ರದ್ದು ಮಾತ್ರ ಚೆನ್ನಾಗಿದೆ, ಮತ್ತು ಗರ್ಲ್ಸ್ ಅವ್ರದ್ದು ಚೆನ್ನಾಗಿಲ್ಲ. ಅದಕ್ಕಿಂತ ಮಂತ್ರಿ ಮಾಲಲ್ಲೇ ಚೆನ್ನಾಗಿ ಸಿಗುತ್ತೆ. ಬೇಜಾರಲ್ಲಿ ಇಲ್ಲ, ಅವನು ಖುಷಿಯಲ್ಲಿ ಸುಮ್ಮನೆ ಆ ಕಡೆ ಓಡಾಡ್ತಿದ್ದಾನೆ. ಅವನು ಸ್ವಲ್ಪ ಗುಂಡು ಗುಂಡಾಗಿದ್ದಾನೆ ನೋಡಿ ಇವಾಗ. ಅಲ್ಲೇನು ನೋಡಿ, ಸ್ವಲ್ಪ ಗುಂಡು ಗುಂಡಾಗಿದ್ದಾನೆ ನೋಡಿ. ಮುಖ ಎಲ್ಲ ಎಷ್ಟು ದಪ್ಪ ದಪ್ಪಾಗಿದೆ, ದೊಡ್ಡವನಾಗಿದ್ದಾನೆ ನಮ್ಮ ಚಿಂಟಲ್ಲ. ಅಲ್ಲೇನೆ ಚಿಂಟು. ಚಪ್ಪಲ್ ಮಾತ್ರ ಚೆನ್ನಾಗಿದೆ, ಪರವಾಗಿಲ್ಲ. 99. ಬಾಯ್ಸ್ ಪ್ಯಾಂಟು ಟೀ ಶರ್ಟ್ ಎಲ್ಲ ಚೆನ್ನಾಗಿದೆ. ಗರ್ಲ್ಸ್ ಮಾತ್ರ ಚೂರು ಚೆನ್ನಾಗಿಲ್ಲ. ಯಾಕಂದರೆ ಚೆನ್ನಾಗಿಲ್ಲ ಅಂತ ಇಲ್ಲ, ತುಂಬ ಕಲೆಕ್ಷನ್ ಇಲ್ಲ. ಜುಡಿಯೋದಲ್ಲಿ ಹೋಗಬೇಕು ಅಂತ ಹೇಳಿ ಅರ್ಜೆಂಟ್ ಎಲ್ಲ ಮನೇಲಿ ಕೆಲಸ ಬಿಟ್ಟು ಜುಡಿಯೋಗೆ ಬಂದರೆ ಜುಡಿಯೋದಲ್ಲಿ ಆಫರ್ ಇಲ್ಲ ನೋಡಿ. ಇಲ್ಲಿ ಇಬ್ಬರು ನನ್ನ ಫ್ರೆಂಡ್ ನಿಂತಿದ್ದಾರೆ, ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಟೈಮ್ ವೇಸ್ಟ್ ಮಾಡಿದೆ ಇಷ್ಟು ಸ್ವಲ್ಪ. ಇನ್ನು ನನ್ನ ತಂಗಿಯವ್ರದ್ದು ಶಾಪಿಂಗ್ ಮುಗ್ದಿಲ್ಲ ನೋಡಿ. ಇಲ್ಲಿ ಇಬ್ಬರು ಇದ್ದಾರೆ, ಅಣ್ಣ ತಮ್ಮ ನಿಂತಿದ್ದಾರೆ ನೋಡಿ. ಇಲ್ಲಿ ನೋಡಿ ಬಾಯ್ಸ್ ಡ್ರೆಸ್ಸು ಎಲ್ಲ ಆಫರ್ ಇದೆ. ಗರ್ಲ್ಸ್ ಡ್ರೆಸ್ಸಿಗೆ ಮಾತ್ರ ಇಲ್ಲ ಆಫರ್. ಬಾಯ್ಸ್ ಅವ್ರದ್ದು ಡ್ರೆಸ್ಸಿಗೆ ಎಲ್ಲ ಆಫರ್ ಹಾಕಿದ್ದಾರೆ. ಆ ಕಡೆ ಹೊಡ್ತೀನಿ ಇವ್ರಿಗೆ ಅವರಿಂದನೇ. ಎಲ್ಲಿ ತಂದೆ ಮುಗೀತು ನಮ್ಮದು ಶಾಪಿಂಗ್. ನಾನೇನು ತಗೊಂಡಿಲ್ಲ, ನನ್ನ ತಂಗಿ ಅವಳಿ ಹಸ್ಬೆಂಡಿಗೆ ಬಟ್ಟೆ ತಗೊಂಡು ಅಷ್ಟೇ. ನಾವಿನ್ನು ಹೋಗ್ತೀವಿ ವಾಪಸ್. ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೋಗ್ತಾ ಇದ್ದೀವಿ. ಫುಲ್ ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಇಬ್ಬರು ಬರ್ತಾ ಇದ್ದಾರೆ, ನಮ್ಮನೆ ಮಕ್ಕಳು. ಈ ಕಡೆ ತಂಗಿ ಇದ್ದಾಳೆ. ಇದು ಹೇರ್ ಮಾಸ್ಕ್ ಅಂತ ಕೇಳಿದೆ. ಅದೇನಕ್ಕೆ ಅಂತ ಕೇಳೋದು ನಾನು. ಹೌದು ನೋಡಿ, ನೈಲ್ ಪಾಲಿಶ್. ನಮ್ದು ಆಯಿತು ಶಾಪಿಂಗು, ಮುಗೀತೀವಿ. ಇನ್ನು ಮನೆಗೆ ಹೋಗೋದು ಅಷ್ಟೇ. ದಿಶಾ ಮಾತ್ರ ಶಾಪಿಂಗ್ ಮಾಡಿದ್ಲು, ನಾವೇನು ಮಾಡಿ. 599. ನೋಡೋಣ ಯಾವ್ದು ಚೆನ್ನಾಗಿದೆ ಅಂತ ಎಲ್ಲ ತೋರಿಸ್ತೀವಿ. ಟೀ ಶರ್ಟ್ ಎಷ್ಟು ರೇಟ್ ನೋಡೋಣ. 299. ಇಷ್ಟೊತ್ತಲ್ಲಿ ನೋಡ್ತಾ ಬಂದಲ್ವಾ. ನೋಡಿ ಇದು ಟೀ ಶರ್ಟ್ ಎಲ್ಲ 299. ಪರವಾಗಿಲ್ಲ, 299 ಪರವಾಗಿಲ್ಲ. 300 600. ಬಾಯ್ಸ್ ಅವ್ರದ್ದು 300 ಟೀ ಶರ್ಟ್ ಮಾತ್ರ ಚೆನ್ನಾಗಿದೆ. ಕಾಟನ್ ಡ್ರೆಸ್ ಮಾತ್ರ ಟೀ ಶರ್ಟ್. ರೂತರ್ ಡೇರ್ ಇಲ್ಲ ಆಡೋಕ್ಕಾಗಲ್ಲ. ಇಲ್ಲಪ್ಪ. ಆದಿ ಬಾಯ್ಸ್ದೆಲ್ಲ ಮುಗೀತು. ಇವಾಗ ನಾವು ಗ್ರೌಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನನ್ನ ತಂಗಿಯವರು ಮಾತ್ರ ತಗೊಂಡ್ರು, ನಾನೇನು ತಗೊಂಡಿಲ್ಲ. ಆಶಿಕ್ ಏನು ತಗೊಂಡು ತೋರಿಸಿ. ಅಯ್ಯೋ ನೋಡಿ, ಏನದು ಹೇಳು. ಲಿಪ್ ಗ್ಲಾಸ್ ತಗೊಂಡ್ಲು ಅವಳು. ಎಷ್ಟದು?
1000 ಅಂತೆ ನೋಡಿ. ಇವಳು ಮುಖ 1000 ತಗೊಳ್ಳೋ ಥರ ಇದೆಯಾ ನೋಡೋಣ. ಕೆಳಗಡೆ ಪುನಃ ಬಂದ್ವಿ. ಏನಾದ್ರು ಚಿಕ್ಕದೇನಾದ್ರು ಸಿಕ್ಕಿದ್ರು ತಗೋತೀನಿ ಅಷ್ಟೇ. ನೋಡಿದ್ರಲ್ಲ ಫ್ರೆಂಡ್ಸ್, ಬಟ್ಟೆ ಎಲ್ಲ ತೋರಿಸಿದ್ದೀನಿ. ಅಷ್ಟೇನು ಚೆನ್ನಾಗಿಲ್ಲ, ಕಮ್ಮಿ ರೇಟ್ ಇಲ್ಲ. ಬಟ್ಟೆ ಇದೆ, ನಾರ್ಮಲ್ ರೇಟ್ ಇದೆ, ಆಫರ್ ಏನು ಹಾಕಿಲ್ಲ. 99 299 ಎಲ್ಲ ಹೇಳಿದ್ರಲ್ವ, ಆ ಥರದ್ದು ಏನಿಲ್ಲ, ನಾರ್ಮಲ್ ಆಗಿದೆ. ಸುಮ್ಮನೆ ಅಲ್ಲಿಂದ ಇಲ್ಲಿ ಬಂದು ಟೈಮ್ ವೇಸ್ಟ್ ಆಯಿತು, 2 ಅವರ್ಸ್ ವೇಸ್ಟ್ ಆಯಿತು. ಇನ್ನು ಮನೆಗೆ ಹೋಗೋದು. ನಾನು ಒಬ್ಬಳೇ ಹೊರಗಡೆ ಕಾಯ್ತಾ ಇದ್ದೀನಿ, ಅವರೆಲ್ಲ ಹೊರಗಡೆ ಇದ್ದಾರೆ. ಇನ್ನೂ ಹೊರಗಡೆ ಎಂಟ್ರಿ ಆಗಿಲ್ಲ. ನೋಡೋಣ ಎಷ್ಟೊಂದು ಗಂಟೆ ಬರ್ತಾರಂತ ನಾನು ಹೊರಗಡೆ ಕಾಯ್ತಾ ಇದ್ದೀನಿ. ರಾತ್ರಿ ಆಯಿತು. ಜುಡಿಯೋ ಔಟ್ಲೆಟಿಂದ ಹೊರಗಡೆ ಬಂದ್ವಿ. ಇವಾಗ ಮನೆಗೆ ಹೋಗೋದು. ಇನ್ನು ನಮ್ಮನೆಯಿಂದ ತಂಗಿಯವರು ಹೊರಗಡೆ ಬಂದಿಲ್ಲ, ಅದಕ್ಕೆ ನಾನು ಹೊರಗಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಜುಡಿಯೋ ಎಲ್ಲಿ ಬರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಗೊತ್ತಿದ್ದವ್ರೆ ಮಾತ್ರ, ಗೊತ್ತಿದ್ದವ್ರಿಗಿಲ್ಲ. ಯಾವ ಏರಿಯಾದಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಸಾಕು. ನೋಡಿ, ಇಲ್ಲೊಬ್ಬ ಗಣೇಶ ಕಲೆಕ್ಷನ್ಗೆ ಬಂದಿದ್ದಾನೆ ನೋಡಿ. ಅವನ ಮುಖ ತೋರಿಸ್ತೀನಿ ನೋಡಿ. ಅವನು ಗಣೇಶ ಕಲೆಕ್ಷನ್ ಅಂತೆ. ಇನ್ನು ಗಣೇಶ ಇಟ್ಟಿಲ್ಲ. ಬಾ ಇಲ್ಲಿ, ಬಾರೋ, ಹೊಯ್ ಬಾರೋ ಇಲ್ಲಿ, ಬಾ. ಅವನು ಕರಿ, ಬಾರೋ ಇಲ್ಲಿ. ನೋಡಿ, ನನ್ನ ತಂಗಿ ಬಂದ್ಲು, ಬಟ್ಟೆ ಎಲ್ಲ ತಗೊಂಡು ಬಂದ್ಲು. ಹತ್ರ ಬಾ. ಈ ಮಕ್ಕಳು ಬಂದರು ಗಣೇಶ ಕಲೆಕ್ಷನ್ ಅಂತ, ಅದಕ್ಕೆ ಇಲ್ಲಿ ಬನ್ನಿ ಅಂದರೆ ಬರೋದಿಲ್ಲ. ಬಾ. ನೋಡಿ ಬಂದರು ನೋಡಿ. ಹಾಯ್ ಹೇಳಿ. ಗಣೇಶ ಕಲೆಕ್ಷನ್ಗೆ ಬಂದಿದ್ದಾ ನೋಡಿ. ಅಲ್ಲಿ ಗಣೇಶ ಕಲೆಕ್ಷನ್ ಅಂತೆ. ಈ 3 ಜನ. ಎಲ್ಲಿ ನಿಮ್ಮ ಮನೆ ಇರೋದು? ಹೌದಾ? ಎಲ್ಲಿ ಗಣೇಶ ಇಡೋದು? ಎಲ್ಲಿ? ದೇವಸ್ಥಾನ ಪಕ್ಕ. ಹೌದಾ? ಏನು ಹೆಸರು ನಿಂದು? ಗಂಗಾಧರ. ನಿಂದು? ನಿಂದು? ನೋಡಿ, ಇದು ಯೂಟ್ಯೂಬಲ್ಲಿ ನಿಮ್ದು ವಿಡಿಯೋ ಬರುತ್ತೆ ನೋಡಿ ಆಯ್ತಾ. ನಿಮ್ಮ ಹತ್ರ ಫೋನ್ ಇದೆಯಾ? ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ, ಯೂಟ್ಯೂಬಲ್ಲೂ ಹಾಕ್ತೀನಿ ಆಯ್ತಾ. ಜ್ಯೋತಿ ಲಾಗ್ ಅಂತ ನೋಡಿ ಆಯ್ತಾ. ಹಾಂ, ಎಲ್ಲರೂ ಫಾಲೋ ಮಾಡಿರಿ. ಹಾಂ, ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡಿ ಚಿಕ್ಕ ಮಕ್ಕಳು.